ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಆರ್ ಜಿ ಸ್ಟೋರೀಸ್. ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಅಂತೂ ಇಂತೂ ನಮ್ಮ ಆರ್ ಸಿ ಬಿ ಅಂತೂ ಏನೋ ಮಾಡಿ ಫೈನಲ್ ಎಂಟ್ರಿ ಆಗೇ ಬಿಡ್ತಪ್ಪ. ಎಕ್ಸ್ಪೆಕ್ಟೇಷನ್ ಇಟ್ಟದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 135 ಟಾರ್ಗೆಟ್, ಏನ್ ಡಿಫೆಂಡಿಂಗ್, ಆ ಟಾರ್ಗೆಟ್ ತಕ್ಕ ಒಳ್ಳೆ ಡಿಫೆಂಡಿಂಗ್ ಮಾಡಿದ್ದಾರೆ. ನಮ್ ಕ್ಯಾಪ್ಟನ್ಸಿಯಲ್ಲಿ ಸ್ಮೃತಿ ಮಂದನ ಒಳ್ಳೆ ಕ್ಯಾಪ್ಟನ್ಸಿ, ಅದು ಮೆಚ್ಬೇಕಂತ ಕ್ಯಾಪ್ಟನ್ಸಿ. ಆದ್ರೆ ಫೀಲ್ಡಿಂಗ್ ಪ್ರಾಬ್ಲಮ್ ಇತ್ತು, ಫೀಲ್ಡಿಂಗ್ ಅರೇಂಜ್ಮೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಾಗುತ್ತೆ. ಟಾಸ್ ಗೆದ್ರು. ಯಾವಾಗ್ಲೂ ನಮ್ ಟೀಮ್ ಬೌಲಿಂಗ್ ತೆಗಿಯೋದು, ಆದ್ರೆ ಈ ಸತಿ ಬ್ಯಾಟಿಂಗ್ ತೆಗೆದಿದೆ. ಏನೋ ರಾಂಗ್ ಡಿಸಿಷನ್ ಹೋಗ್ಬೋದಲ್ಲ ಅಂತ ಆಗ್ತಿತ್ತು, ಆದ್ರೆ ಬ್ಯಾಟಿಂಗ್ ತೆಗೆದು ಒಳ್ಳೆ ಡಿಫೆಂಡ್ ಮಾಡಿದ್ದಾರೆ, ಒಳ್ಳೆ ಸ್ಕೋರ್ ಇಟ್ಟಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಎರಡ್ ಮ್ಯಾಚ್ ಅಲ್ಲಿ ಬೌಲಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಆದ್ರೆ ಈ ಮ್ಯಾಚ್ ಅಲ್ಲಿ ಡಿಫೆಂಡ್ ಫೀಲ್ಡಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಫೀಲ್ಡಿಂಗ್ ಅರೇಂಜ್ಮೆಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಆದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಆಯ್ತು. ನಮ್ಮ ಸ್ಮೃತಿ ಮಂದನ ಹಾಗೇನೆ ಸೂಫಿ ಡಿವೈನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, ಆದ್ರೆ ಅದಕ್ಕೆ ತಕ್ಕ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಪರವಾಗಿಲ್ಲ, ಯಾವಾಗ್ಲೂ ಒಂದೇ ತರ ಇರಲ್ಲ, ನಾವು ಹೇಳಕ್ಕಾಗಲ್ಲ. ಅದು ನಮ್ ಡಾರ್ಲಿಂಗ್ ಸ್ಮೃತಿ ಮಂದನ. ಅದೇ ರೀತಿ ನಮ್ ಪೆರಿ, ಅಮ್ಮ ಗುರು, ಅವಳಂತೂ ನೆಕ್ಸ್ಟ್ ಲೆವೆಲ್ ಆಟ. ಮುಂಬೈದು ಎರಡು ಮ್ಯಾಚ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದಾಳೆ. 135 ಸ್ಕೋರ್ ಅಲ್ಲಿ 66 ಅಂತೂ ಅವಳದೇ ಹೆಸರಲ್ಲಿದೆ. ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚು ಆಡಿದ್ದಾಳೆ, ಒಳ್ಳೆ ಆಡಿದ್ದಾಳೆ. ಎರಡು ಮ್ಯಾಚ್ ಅಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೀಗೆ ಟಾಪ್ ಕ್ರಿಕೆಟ್ ನ್ಯೂಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ.